ರಾಜ್ಯಪಾಲರ ನಡೆ ಬಗ್ಗೆ JH ಪಟೇಲ್ ಅವರು CM ಆಗಿದ್ದ ಸಂದರ್ಭದಲ್ಲಿ ರಾಜ್ಯಪಾಲ ಆಗಿದ್ದಂಥ ಖುರ್ಷೀದ್ ಆಲಂ ಖಾನ್ ಒಂದು ಮಾತು ನಿಮಗೆ ಹೇಳ್ತೇನೆ ನಾನು. ಹಾಂ ಒಂದು ಮಾತು ಸುನೀಲ್ ಕುಮಾರ್ ಹೇಳಿದರು, ಹಾಂ ಗುಂಡಾ ಸರ್ಕಾರ ಅಂತ. ಏನು ಈ ಭಾಷೆಯನ್ನು ನಾವು ವಿಧಾನಸಭೆಯೊಳಗೆ ಮಾಡಬೇಕಾ, ಪ್ರಯೋಗ ಮಾಡಬೇಕಾ? ಅವ್ರು ಗುಂಡಾ ಸರ್ಕಾರ ಅಂದರು, ಮತ್ತೊಂದು ನಾವು ಕೆಟ್ಟ ಶಬ್ದ ಮತ್ತು ನಾವೊಂದು ಬಳಸಿದ್ವಿ. ಇದು ತಪ್ಪಾಗತ್ತೆ. ಪಾರ್ಲಿಮೆಂಟ್ರಿ ವ್ಯವಸ್ಥೆ, ಸಂಸದೀಯ ವ್ಯವಹಾರಗಳ ಘನತೆಯನ್ನು, ಗುಣಮಟ್ಟವನ್ನು, ಗಾಂಭೀರ್ಯತೆಯನ್ನು ಅದು ಕೆಳಗೆ ತರ್ತದೆ. ಅಂಥದ್ದು ಆಗಬಾರ್ದು ಅಂತ ಅಪೇಕ್ಷೆ ಮಾಡ್ತೀವಿ. ಖಂಡಿತ. ರಾಜ್ಯಪಾಲರ ಭಾಷಣದ ಬಗ್ಗೆನೇ ಸರ್, JH ಪಟೇಲ್ ಅವರು CM ಆಗಿದ್ದ ಸಂದರ್ಭದಲ್ಲಿ ಖುರ್ಷೀದ್ ಆಲಂ ಖಾನ್ ಅವರು ರಾಜ್ಯಪಾಲರಾಗಿರ್ತಾರೆ. ಆ ಸಂದರ್ಭದ ನಡೆ, ಹಾಗೆಯೇ ಯಡಿಯೂರಪ್ಪನವರು CM ಆಗಿದ್ದ ಸಂದರ್ಭದಲ್ಲಿ ಹಂಸರಾಜ್ ಭಾರದ್ವಾಜ್ ಅವರ ನಡೆ, ಈ ದಿನಗಳನ್ನು ನೆನಪು ಮಾಡ್ಕೋಬೋದಾ? ನೆನಪು ಮಾಡ್ಕೋಬೋದು ನೀವು, ಆದರೆ ಉತ್ತಮ ಉದಾಹರಣೆಗಳನ್ನು ನೆನಪು ಮಾಡ್ಕೊಳ್ಬೇಕು. ನೈಸ್. ಹಾಂ, ನಾನು ನಿಮಗೆ ಹೇಳ್ತೀನಿ, ಚತುರ್ವೇದಿಯವರಿದ್ದರು. ಚತುರ್ವೇದಿಯವ್ರನ್ನ ಯಾಕೆ ನೆನಪು ಮಾಡ್ಕೊಳ್ಳೋದಿಲ್ಲ? ನಿಮಗೇನು ಅನುಕೂಲ ಇದೆ ಅದನ್ನು ನೆನಪು ಮಾಡ್ಕೊಳ್ತಿರೋ, ಆದರ್ಶ ಇದ್ದದ್ದನ್ನು ನೆನಪು ಮಾಡ್ಕೊಳ್ತೀರಿ. ಚತುರ್ವೇದಿ ಅವ್ರನ್ನ ನೆನಪು ಮಾಡಿಕೊಡ್ರಿ, ಗೋವಿಂದ ನಾರಾಯಣರನ್ನ ನೆನಪು ಮಾಡಿಕೊಡ್ರಿ, ಬ್ಯಾನರ್ಜಿ ಅವ್ರನ್ನ ನೆನಪು ಮಾಡಿಕೊಡ್ರಿ. ಯಾಕೆ ಮಾಡ್ಕೊಳ್ಳಲ್ಲ? ಆದ್ದರಿಂದ ನಿಮಗೆ ಯಾವುದು ಉದಾಹರಣೆ ಬೇಕು ಅದನ್ನು ತಗೊಳ್ಳೋದಲ್ಲ, ಮಾದರಿಯೇ ಉದಾಹರಣೆ ತಗೋಬೇಕು, ಆದರ್ಶ ಉದಾಹರಣೆಗಳನ್ನು ತಗೋಬೇಕು.